ಇವತ್ತು ನಾವು ಸ್ಲೀವ್ಸ್ ವರ್ಕ್ ಮಾಡುವ. ಫಸ್ಟಿಗೆ ನಾವೊಂದು ಮಾರ್ಕ್ ಹಾಕ್ಕೊಳ್ಳುವ. ಆಮೇಲೆ 2 ಲೈನ್ ಫಸ್ಟಿಗೆ ಚೈನ್ ಸ್ಟಿಚ್ ಹಾಕ್ಕೊಳ್ಬೇಕು. ಕ್ಲೋತ್ ಎಲ್ಲ ಟೈಟ್ ಇರಬೇಕು. ನೀವು ವರ್ಕ್ ಮಾಡುವಾಗ ಕ್ಲೋತ್ ಫುಲ್ ಟೈಟ್ ಇರಬೇಕು. ಈಗ ಝರಿ ಥ್ರೆಡ್ ತಗೊಳ್ಳಿ. ಝರಿ ಥ್ರೆಡ್ಡಲ್ಲಿ 2 ಲೈನ್ ಚೈನ್ ಹಾಕುವ. ಎರಡು ಲೈನ್ ಚೈನ್ ಹಾಕ್ಕೊಳ್ಬೇಕು. ಈಗ ನಾವು ವರ್ಕ್ ಮಾಡಬೇಕು. ವರ್ಕ್ ಮಾಡಲಿಕ್ಕೆ ನಾನು 3 ಹೀಗೆ 3 ಸೆಂಟಿಮೀಟರ್ ಗ್ಯಾಪ್ ತಗೊಳ್ತೇನೆ. ಇವತ್ತು ನಾವು ಗ್ಲಾಸ್ ಬೀಡ್ ವಿತ್ ಫ್ರೆಂಚ್ ನಾಟ್ ಫ್ಲವರ್ ಮಾಡಬೇಕು. ಸೊ ಫಸ್ಟಿಗೆ ನಾನು ಮೆಷರ್ ಹಾಕ್ಕೊಳ್ತೇನೆ. ಒಂದು ಡಿಸೈನ್ ಮತ್ತು ಇನ್ನೊಂದು ಲೈನ್ ಡಿಸೈನ್ ಮತ್ತು ನೆಕ್ಸ್ಟ್ ಲೈನ್ ಡಿಸೈನಿಗೆ ನಾವು 3 ಸೆಂಟಿಮೀಟರ್ ಗ್ಯಾಪ್ ಕೊಟ್ಟಿದ್ದೇವೆ. ಮತ್ತು ಒಂದೊಂದು ಫ್ಲವರಿಗೆ ನಾವು 2 ಸೆಂಟಿಮೀಟರ್ ಗ್ಯಾಪ್ ಕೊಟ್ಟಿದ್ದೇವೆ. ಸೊ ಹೀಗೆ ರೌಂಡ್ ಶೇಪ್ ಹಾಕ್ಕೊಂಡು ಈ ರೌಂಡ್ ಶೇಪ್ ಒಳಗಡೆ ನಾವು ಫ್ರೆಂಚ್ ನಾಟ್ ಫ್ಲವರ್ ಹಾಕಬೇಕು. ಫಸ್ಟಿಗೆ ನಾವು ಫ್ಲವರ್ ಫಿಲ್ ಮಾಡಬೇಕು. ಆಮೇಲೆ ಅದಕ್ಕೆ 2 ಲೀಫ್, ಅಂದರೆ 2 ಸೆಟ್ ಅಥವಾ 3 ಸೆಟ್ ಲೀಫ್. ಹೀಗೆ ಇದು ವರ್ಕ್ ಫಿನಿಶ್ ಆದಮೇಲೆ ತುಂಬ ಗ್ರ್ಯಾಂಡ್ ಆಗುತ್ತೆ ವರ್ಕ್. ನಾವಿದೇ ರೀತಿ ಲೀಫನ್ನು ಫಿಲ್ ಮಾಡಿಕೊಳ್ಬೇಕು. ಲೀಫ್ ಡಿಸೈನ್ ಫಸ್ಟ್ ಮಾಡಿಕೊಳ್ಬೇಕು. ಇದೀಗ ಲೀಫ್ ಫಿಲ್ ಆಯಿತು. ಈಗ ಏನು ಮಾಡಬೇಕಂದ್ರೆ ನಾನು ಸಿಲ್ಕ್ ಥ್ರೆಡ್ ತಗೊಳ್ತೇನೆ. 8 ಎಳೆ ದಾರ ತಗೊಳ್ತೇನೆ. 8 ಎಳೆ ದಾರ ತಗೊಂಡು ಒಂದು ದೊಡ್ಡ ಸೂಜಿ ತಗೊಳ್ಳಿ. ಮತ್ತು ನಾವು ಫ್ರೆಂಚ್ ನಾಟ್ ಕೊಡಬೇಕು. ಎಂಟೆಲೆ ದಾರ ತಗೊಂಡು ಅದಕ್ಕೆ ಫ್ರೆಂಚ್ ನಾಟ್ ಕೊಡಬೇಕು. ಕರೆಕ್ಟ್ 8 ಎಳೆ ಇರಬೇಕು ದಾರ. ಫಸ್ಟಿಗೆ ಥ್ರೆಡ್ ತಗೊಳ್ಳುವ. ಆಮೇಲೆ ಕೆಳಗಡೆಯಿಂದ ಸೂಜಿ ತಗೊಂಡು ಬಂದು ನಾವು ಫ್ರೆಂಚ್ ನಾಟ್, ನೀವು ಆಲ್ರೆಡಿ ಈಗ ಗೊತ್ತಿರ್ಬೋದು ನಿಮಗೆ ಫ್ರೆಂಚ್ ನಾಟ್. ಸೊ ಈಗ ನಾವು ಫಸ್ಟಿಗೆ ಮಿಡ್ಲಿಗೆ ಒಂದು ನಾಟ್ ಕೊಟ್ಟು ಮತ್ತು ಅದರ ಸೈಡಿಗೆ 6 ಅಥವಾ 8 ನಾಟ್ ಕೊಡಬೇಕು. ನಾನೀಗ 6 ನಾಟ್ ಕೊಡ್ತೇನೆ. ನಿಮ್ಮ ಫ್ಲವರ್ ಸ್ವಲ್ಪ ದೊಡ್ಡದಾಗಿದ್ದರೆ ನೀವು 8 ನಾಟು ಕೊಡ್ಬೋದು, ಇಲ್ಲದಿದ್ದರೆ 6 ನಾಟ್ ಸಾಕಾಗುತ್ತೆ. ಫಸ್ಟಿಗೆ ಮಿಡ್ಲಿಗೆ ನಾಟ್ ಕೊಡಬೇಕು. ಫಸ್ಟಿಗೆ ಹೀಗೆ ಮಿಡ್ಲಿಗೆ ನಾಟ್ ಕೊಟ್ಟು ಮತ್ತು ಸೈಡಿಗೆ 6 ನಾಟ್. ಸೊ ಈಗ ಎಲ್ಲಿ ನಾನು ರೌಂಡ್ ಶೇಪ್ ಹಾಕಿದ್ದೀನಿ ಅಲ್ಲೆಲ್ಲ ಫ್ರೆಂಚ್ ನಾಟ್ ಫ್ಲವರ್ ಮಾಡಬೇಕು. ಸ್ವಲ್ಪ ಗ್ಯಾಪ್ ಇರಲಿ, ಯಾಕಂದರೆ ನಮಗೆ ಅದರ ಸೈಡಿಗೆ ಚೈನ್ ಸ್ಟಿಚ್ ಕೊಡಲಿಕ್ಕಿದೆ. ಸೊ ಹಾಗಾಗಿ ಸ್ವಲ್ಪ ದೂರ ನಾಟ್ ಹಾಕಿ. 6 ನಾಟ್ ಬರಬೇಕು ಫ್ರೆಂಚ್ ನಾಟ್, ಬಟ್ ಸ್ವಲ್ಪ ದೂರ ಇರಲಿ ಒಂದು ಫ್ಲವರಿಗೆ. ಸೊ ಈಗ ನಾನು ಒಂದು ಫ್ಲವರ್ ಫಿಲ್ ಆಯಿತು. ಈಗ ಕಂಟಿನ್ಯೂಸ್ ಆಗಿ ಎಲ್ಲೆಲ್ಲ ನಾನು ರೌಂಡ್ ಮಾರ್ಕ್ ಹಾಕ್ಕೊಂಡಿದ್ದೇನೆ ಅಲ್ಲಿಗೆಲ್ಲ ನಾವೀಗ ಫ್ರೆಂಚ್ ನಾಟ್ ಫ್ಲವರ್ ಮಾಡಬೇಕು. ನೀವು ಸಾರಿದ್ದು ಬ್ಲೌಸಿಗೆ ಮಾಡೋದಾದರೆ ಸಾರಿ ಕಲರ್ ಯಾವುದಿದೆ ಅದು ತಗೊಂಡು ಮಾಡಿ. ಸಾರಿ ಕಲರ್ ಥ್ರೆಡ್ ತಗೊಂಡು ಮಾಡ್ಬೋದು. ಒಂದು ವೇಳೆ ಸಾರಿಯಲ್ಲಿ 2 ಕಲರ್ ಇತ್ತು ಅಂದರೆ 2 ಕಲರ್ ಥ್ರೆಡ್ ಬೇಕಾದರೂ ಯೂಸ್ ಮಾಡ್ಬೋದು. ಒಂದು ಫ್ಲವರಿಗೆ ಇನ್ನೊಂದು
ನಾವೀಗ ಇನ್ನು ಬೀಡ್ಸ್ ಸ್ಟಿಚ್ ಮಾಡ್ತೇವೆ ಮತ್ತು ಅದರ ಔಟರ್ ಲೈನಿಗೆ ಸಿಲ್ಕ್ ಥ್ರೆಡ್ಡಲ್ಲಿ ನಮಗೆ ಇದು ಕೊಡಲಿಕ್ಕಿದೆ, ಅಂದರೆ ಚೈನ್ ಸ್ಟಿಚ್ ಕೊಡಲಿಕ್ಕಿದೆ. ನೀವು ಅದಕ್ಕೆ ಬೇಕಾದರೆ ಯೂಸ್ ಮಾಡ್ಬೋದು, ಬೇರೆ ಕಲರ್ ಇತ್ತು ಅಂದರೆ. ಇಲ್ಲದಿದ್ದರೆ ಸಿಂಗಲ್ ಕಲರ್ ಥ್ರೆಡ್ ತಗೊಳ್ಬೋದು. ಸೊ ಈಗ ಇದು ಫ್ಲವರ್ ಫಿನಿಶ್ ಆಗ್ತಾ ಬಂತು. ಇದು ಫ್ರೆಂಚ್ ನಾಟ್ ಫ್ಲವರ್. ಈಗ ನಾನು ಗ್ಲಾಸ್ ಬೀಡ್ ತಗೊಳ್ತೇನೆ. ಲೀಫ್ ಫಿಲ್ಲಿಂಗಿಗೆ ನಿಮ್ಮ ಹತ್ರ ಗ್ಲಾಸ್ ಬೀಡ್ ಇಲ್ಲ ಅಂದರೆ ನಾರ್ಮಲ್ ಬೀಡ್ಸು ತಗೊಳ್ಬೋದು, ಬಟ್ ನಾನು ಗ್ಲಾಸ್ ಬೀಡ್ ತಗೊಳ್ತೇನೆ. ಗ್ಲಾಸ್ ಬೀಡ್ ಹಾಕೋದ್ರಿಂದ ವರ್ಕ್ ಫುಲ್ ಶೈನ್ ಇರುತ್ತೆ, ಸ್ವಲ್ಪ ಅಂದರೆ ಸ್ವಲ್ಪ ಬ್ರೈಟಾಗಿ ಕಾಣುತ್ತೆ ವರ್ಕ್. ನಾರ್ಮಲ್ ಶುಗರ್ ಬೀಡಿಗಿಂತ ಗ್ಲಾಸ್ ಬೀಡ್ ಶೈನಿಂಗ್ ಜಾಸ್ತಿ ಇರುತ್ತೆ, ಸ್ವಲ್ಪ ಗ್ಲಾಸ್ ಟೈಪ್ ಇರುತ್ತಲ್ವಾ, ಸೊ ಹಾಗಾಗಿ ಸ್ವಲ್ಪ ಶೈನಿಂಗ್ ಜಾಸ್ತಿ ಇರುತ್ತೆ. ನಾನು ಅದಕ್ಕೆ ಶುಗರ್ ಬೀಡ್ಸ್ನ ಬದಲಾಗಿ ಗ್ಲಾಸ್ ಬೀಡ್ಸ್ ಲೀಫ್ ಫಿಲ್ಲಿಂಗಿಗೆ ತಗೊಂಡಿದ್ದೇನೆ. ನಿಮ್ಮ ಹತ್ರ ಇತ್ತು ಅಂದರೆ ತಗೊಳ್ಬೋದು, ಅಥವಾ ಶುಗರ್ ಬೀಡಲ್ಲೂ ಮಾಡ್ಬೋದು, ಬಟ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ನಿಮಗೆ, ಫಿನಿಶಿಂಗ್ ಡಿಫ್ರೆನ್ಸ್ ಬರುತ್ತೆ, ಅಂದರೆ ಅದರ ಲುಕ್ ವೈಸ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ನೋಡುವಾಗ. ಸೊ ಈಗ ನಾನು ಆ ಸೈಡ್ ಈ ಸೈಡ್ 2 ಲೀಫಿಗೂ ಫಿಲ್ ಮಾಡ್ತಾ ಇದ್ದೇನೆ. ಒಂದು 3 ಬೀಡ್ಸ್ ತಗೊಂಡು ಒಂದು 3 ಲೈನ್ ಹಾಕಿದರೆ ಸಾಕಾಗುತ್ತೆ. ನೋಡಿದ್ದೀಗ ಫಿಲ್ ಆಯಿತು. ಈಗ ನಾವು ರಿಟರ್ನ್ ಸಿಲ್ಕ್ ಥ್ರೆಡ್ಡಲ್ಲೇ ನಾವೇನು ಮಾಡಬೇಕಂದ್ರೆ, ನಾನು ಹೇಳಿದ್ನಲ್ಲ, ಇನ್ನೊಂದು ಕಲರ್ ಸಾರಿ ಕಲರಲ್ಲಿ ಬೇರೆ ಕಲರ್ ಇತ್ತು ಅಂದರೆ ನೀವು ಆ ಕಲರ್ ಸಿಲ್ಕ್ ಥ್ರೆಡ್ ತಗೊಂಡು ಅದಕ್ಕೆ ಔಟರ್ ಲೈನ್ ಕೊಡಬೇಕು. ಈಗ ನಾನು ಫ್ಲವರಿಗೆ ಝರಿ ಥ್ರೆಡ್ಡಲ್ಲಿ ಔಟರ್ ಲೈನ್ ಕೊಡ್ತಾನೆ, ಲೀಫಿಗೆ ಇನ್ನೊಂದು ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ಔಟರ್ ಲೈನ್ ಕೊಡ್ತಾನೆ. ಯಾಕಂದರೆ ನಾವು ಲೀಫಿಗೆ ಝರಿ ಥ್ರೆಡ್ಡಲ್ಲಿ ಔಟರ್ ಲೈನ್ ಕೊಡಲಿಕ್ಕೆ ಆಗೋದಿಲ್ಲ, ಸೇಮ್ ಗೋಲ್ಡನ್ ಕಲರ್ ಇರುವ ಕಾರಣ ಅದಷ್ಟು ಔಟರ್ ಲೈನ್ ಕಾಣೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಲೀಫಿಗೆ ಸಿಲ್ಕ್ ಥ್ರೆಡಲ್ಲಿ ಕೊಟ್ಟು ಮತ್ತು ಇದರಲ್ಲೇ ಕೊಡಬೇಕು ನಾವು. ನೋಡಿ ಈಗ ನಾನು ಅದರ ಫ್ಲವರಿಗೆ ಫಸ್ಟ್ ಫಿಲ್ ಮಾಡ್ತೇನೆ ನಾನು ಔಟರ್ ಲೈನ್, ಮತ್ತು ನಾವು ಲೀಫಿಗೆ ಕೊಡುವ. ಫ್ಲವರಿಗೆ ನಾವು ಗೋಲ್ಡನ್ ಕಲರಲ್ಲೇ ಕೊಡಬೇಕು. ಹೀಗೆ ಔಟರ್ ಲೈನ್ ಕೊಟ್ಟರೆ ನಿಮಗೆ ವರ್ಕ್ ಪ್ರೊಫೆಷ್ನಲ್ ಟೈಪಲ್ಲಿ ಕಾಣುತ್ತೆ. ಇವು ಬೇಕಾದರೆ ಬಾರ್ಡರ್ ಲೈನಿಗೆ ಬೀಡ್ಸ್ ವರ್ಕು ಕೊಡ್ಬೋದು, ಅದಂದರೆ ನಾರ್ಮಲ್ ವರ್ಕ್ ಆಗುತ್ತೆ. ನಿಮಗೆ ಬೀಡ್ಸ್ ವರ್ಕ್ ಕೊಡೋದೇ ಜಸ್ಟ್ ಚೈನ್ ಸ್ಟಿಚ್ ಹಾಕಿ ಮೇಲ್ಗಡೆ ನಾವು ಮಗ್ಗಮ್ ವರ್ಕ್ ಟೈಪ್ ಎಲ್ಲ ಮಾಡಿದರೆ ಅದು ಸ್ವಲ್ಪ ಪ್ರೊಫೆಷ್ನಲ್ ಟೈಪ್ ಎಲ್ಲ ಆಗುತ್ತೆ. ಸೊ ಸ್ವಲ್ಪ ಡಿಫ್ರೆಂಟ್ ಮಾಡಬೇಕಷ್ಟೇ, ಅಂದರೆ ಎಲ್ಲದಕ್ಕೂ ಬೀಡ್ಸೇ ಹಾಕ್ಕೊಂಡು ಹೋದರೆ ಆಗೋದಿಲ್ಲ, ಸ್ವಲ್ಪ ವರ್ಕಲ್ಲಿ ಸ್ವಲ್ಪ ಚೇಂಜಸ್ ಇರಬೇಕು, ಆಗ ನಾವು ಮೆಟೀರಿಯಲ್ ಚೇಂಜ್ ಮಾಡಬೇಕಾಗತ್ತೆ. ಸೊ ಈಗೇನು ಮಾಡುವ ಅಂದರೆ ಆ ಲೀಫಿಗೆ ಔಟರ್ ಲೈನ್ ಸಿಲ್ಕ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಕೊಡಬೇಕು.
ಈಗ ಇದು ಫಿಲ್ ಮಾಡ್ತೇನೆ ನಾನು, ಚೈನ್ ಸ್ಟಿಚ್ ಫುಲ್ ಕಂಪ್ಲೀಟಾಗಿ. ಸೊ ಇದರ ಔಟರ್ ಲೈನ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ವರ್ಕ್ ಸ್ವಲ್ಪ ಪ್ರೊಫೆಷ್ನಲ್ ಟೈಪ್ ಕಾಣುತ್ತೆ, ಮತ್ತು ನಮ್ಮ ಸಾರಿಗೆಲ್ಲ ಮ್ಯಾಚ್ ಆಗುತ್ತಲ್ಲ. ಸೊ ಹಾಗಾಗಿ ನಾವು ಎಲ್ಲದಕ್ಕೂ ಝರಿ ಥ್ರೆಡ್ಡಲ್ಲೇ ಔಟರ್ ಲೈನ್ ಕೊಡೋದಕ್ಕಿಂತ ಸ್ವಲ್ಪ ಸಿಲ್ಕ್ ಥ್ರೆಡ್ಡಲ್ಲೂ ಮ್ಯಾಚ್ ಮಾಡಿದರೆ ಎಲ್ಲ ಮ್ಯಾಚಿಂಗ್ ಆಗುತ್ತೆ. ಅಂದರೆ ನಿಮಗೆ ಬೇರೆ ಏನು ನಿಮಗೆ ಮ್ಯಾಚ್ ಮಾಡಬೇಕು ಅಂತಿಲ್ಲ, ಜಸ್ಟ್ ಸಿಲ್ಕ್ ಥ್ರೆಡ್ ಮ್ಯಾಚ್ ಮಾಡಿದರೆ ನಿಮ್ಮ ಸಾರಿ ಕಲರಿಗೂ ಮ್ಯಾಚ್ ಆಗುತ್ತೆ ವರ್ಕ್ ಮಾಡುವಾಗ. ಮತ್ತು ಸ್ವಲ್ಪ ಪ್ರೊಫೆಷ್ನಲ್ ಟೈಪಲ್ಲೂ ಕಾಣುತ್ತೆ ವರ್ಕ್. ಅಂದರೆ ಎಲ್ಲದಕ್ಕೂ ಬೀಡ್ ವರ್ಕ್ ಹಾಕೋದಕ್ಕಿಂತ ಸ್ವಲ್ಪ ಈ ರೀತಿಯಲ್ಲಿ ಟ್ರೈ ಮಾಡಿದರೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ ಅಂತ ಅಷ್ಟೆ. ಇದೀಗ ನಾನು ಚಿಕ್ಕ ಸ್ಲೀವ್ ಮಾಡಿ ತೋರಿಸಿದಲ್ಲ, ನಿಮಗೆ ನಾರ್ಮಲ್ ನಿಮ್ಮ ಸ್ಲೀವಲ್ಲಿ ನಿಮ್ಮ ಮೆಷರ್ಮೆಂಟಲ್ಲೇ ಮಾಡೋದಾದರೆ ಒಂದು 10ರಿಂದ 12 ಲೈನ್ಸ್ ಬರುತ್ತೆ. ಈ ಟೈಪ್ ಇದು 10ರಿಂದ 12 ಲೈನ್ಸ್ ಬರ್ಬೋದು, 3 ಇಂಚಸ್ ಗ್ಯಾಪಲ್ಲಿ, 3 ಸೆಂಟಿಮೀಟರ್ ಗ್ಯಾಪಲ್ಲಿ. ಸೊ ಅಷ್ಟು ಬರುತ್ತೆ. ಅದು ನೀವು ನಿಮ್ಮ ಕೈ ಅಗಲ ಎಷ್ಟು ಉಂಟು ಅಂತ ನೋಡಿ 3 ಸೆಂಟಿಮೀಟರ್ಗೆ ಹಾಕಿ ಮಾಡ್ಬೋದು. ಚಿಕ್ಕ ಚಿಕ್ಕ ಡಿಸೈನೇ ಮಾಡಿ. ಚಿಕ್ಕ ಚಿಕ್ಕ ಡಿಸೈನ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಫುಲ್ ದೊಡ್ಡ ದೊಡ್ಡ ಡಿಸೈನ್ ಮಾಡೋದಕ್ಕಿಂತ ಚಿಕ್ಕ ಚಿಕ್ಕ ಡಿಸೈನ್, ತುಂಬ ಡಿಸೈನ್ ಮಾಡಿದರೆ ನಿಮಗೆ ವರ್ಕು ತುಂಬ ಚೆನ್ನಾಗಿ ಕಾಣುತ್ತೆ ಮಾತ್ರ. ಇದು ಫಿನಿಶ್ ಆಗ್ತಾ ಬಂತು ಸ್ಟಿಚಸ್. ಸೊ ಬೇಕಾದ್ರೆ ನೀವು ಇದರದ್ದು ಇದಕ್ಕೆ ಏನು ಸ್ಲೀವ್ಸ್ ಇದು ಬಾರ್ಡರ್ಗೆ ಬೇಕಾದ್ರೆ ನೀವು ಕೊಡ್ಬೋದು, ಎಕ್ಸ್ಟ್ರಾ ನೀವು ಸ್ಟಿಚಸ್ ಬೇಕಾದರೂ ಕೊಡ್ಬೋದು, ಅಂದರೆ ಬೀಡ್ ವರ್ಕ್ ಬೇಕಾದರೂ ಕೊಡ್ಬೋದು. ಈಗ ನಾನು ಈ ಸೈಡ್ ಇದು ಫ್ಲವರಿಗೆ ಔಟರ್ ಲೈನ್ ಝರಿ ಥ್ರೆಡಲ್ಲಿ ಸ್ಟಿಚಸ್ ಕೊಡ್ತಾ ಇದ್ದೇನೆ. ಇದೆಲ್ಲ ನಿಮಗೆ ಫುಲ್ ನಿಮ್ಮ ಬ್ಲೌಸ್ ಅಂದರೆ ಪ್ಲೇನ್ ಬ್ಲೌಸ್ ಆಗಬೇಕು. ಪ್ಲೇನ್ ಬ್ಲೌಸಲ್ಲಿ ಕೂಡ ಗ್ರೀನ್ ಕಲರ್ ಮತ್ತು ನೆವಿ ಬ್ಲೂ ಕಲರಿಗೆಲ್ಲ ಈ ಟೈಪ್ ವರ್ಕ್ ಮಾಡಿದರೆ ತುಂಬ ಹೈಲೈಟ್ ಆಗುತ್ತೆ ಡಿಸೈನ್. ಯಾಕಂದರೆ ಅದು ಡಾರ್ಕ್ ಕಲರ್ ಅಲ್ವಾ,
ಸೊ ಪ್ಲೇನ್ ಕ್ಲೋತಲ್ಲಿ ಈ ಟೈಪ್ ಡಿಸೈನ್ ಮಾಡೋದಾದರೆ ನೀವು ಪ್ಲೇನ್ ಕ್ಲೋತು ಯೂಸ್ ಮಾಡ್ಕೊಂಡು ಮಾಡಬೇಕು. ಪ್ಲೇನ್ ಕ್ಲೋತಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನ್ಸ್ ಎಲ್ಲ. ಸೊ ಈಗ ಇದು ಫಿನಿಶ್ ಆಯಿತು ವರ್ಕ್. ಸೊ ವರ್ಕ್ ಇರೋದಿಷ್ಟೇ. ನೀವು ಬೇಕು ಅಂತಾದರೆ ಮಿಡ್ಲಿಗೆ ಲೈನು ಹಾಕ್ಕೊಳ್ಬೋದು. ಮಿಡ್ಲಿಗೆ ಒಂದೊಂದು ಲೈನ್ಸ್ ಇದೆಯಲ್ಲ ಈಗ ಡಿಸೈನ್ ಮಾಡಿರೋದು, ಅದರ ಮಿಡ್ಲಲ್ಲಿ ಜಾಗ ಇದೆಯಲ್ಲ, ಅದಕ್ಕೆ ಬೇಕಾದರೆ ನೀವು ಚೈನ್ ಸ್ಟಿಚ್ಚು ಹಾಕ್ಕೊಳ್ಬೋದು. ಸ್ಟ್ರೈಟ್ ಲೈನ್ ಚೈನ್ ಸ್ಟಿಚ್ ಅಥವಾ ಒಂದು ಲೈನ್ ಬೀಡ್ ಸ್ಟ್ರೈಟ್ ಲೈನ್ ಅದು ಹಾಕ್ಕೊಳ್ಬೋದು, ಪ್ರಾಬ್ಲಮ್ ಇಲ್ಲ. ಬೇಕು ಅಂತಾದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಇಷ್ಟು ವರ್ಕು ಸಾಕಾಗುತ್ತೆ. ಬುಟ್ಟಾಸ್ ಡಿಸೈನ್ ಹಾಕಬೇಡಿ, ಹಾಕೋದಾದರೆ ಲೈನ್ಸ್ ಹಾಕಿದರೆ ಆಯಿತು. ಅಲ್ಲಿ ಮಿಡ್ಲಲ್ಲೆಲ್ಲ ಜಾಗ ಇದೆಯಲ್ಲ ಅಲ್ಲಿಗೆ ಲೈನ್ಸ್ ಹಾಕ್ಕೊಂಡ್ರೆ ಆಯ್ತು ಅಷ್ಟೇ. ಸೊ ಇದೀಗ ವರ್ಕ್ ಫಿನಿಶ್ ಆಯಿತು. ಬೇಕು ಅಂತಾದರೆ ನೀವು ಲೈನ್ ಕೊಡ್ಬೋದು ಮಿಡ್ಲಲ್ಲಿ, ಹೀಗೆ ಸ್ಕೇಲಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡು ಬೇಕಾದರೆ ಶುಗರ್ ಬೀಡಲ್ಲಿ ಅಥವಾ ಚೈನ್ ಸ್ಟಿಚ್ಚಲ್ಲಿ ಲೈನ್ಸ್ ಕೊಡ್ಬೋದು. ಇಲ್ಲದಿದ್ದರೆ ಅಷ್ಟು ಸಾಕಾಗುತ್ತೆ ವರ್ಕ್. ಗ್ಯಾಪ್ 3 ಸೆಂಟಿಮೀಟರ್ ಒಂದು ಡಿಸೈನಿದ್ದು ಇನ್ನೊಂದು ಡಿಸೈನಿಗೆ, ಮತ್ತು ಫ್ಲವರ್ ಇದ್ದು ಗ್ಯಾಪ್ 2 ಸೆಂಟಿಮೀಟರ್. ಒಂದು ಫ್ಲವರಿಂದ ಇನ್ನೊಂದು ಫ್ಲವರಿಗೆ ಗ್ಯಾಪ್ ಬರೋದು 2 ಸೆಂಟಿಮೀಟರ್ ಅಷ್ಟೇ. ಇದು ನಿಮಗೆ ಮಗ್ಗಮ್ ವರ್ಕಲ್ಲಿ ಬ್ರೈಡಲ್ ವರ್ಕ್ ನಿಮಗೆ ಸ್ಲೀವ್ಸ್ ವರ್ಕ್ ಮಾಡ್ಬೋದು. ಇದು ದೊಡ್ಡದು ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಜಸ್ಟ್ ನಾನು ಚಿಕ್ಕದು ಮಾಡಿ ತೋರಿಸಿದಲ್ಲ, ಇದರಲ್ಲಿ ನೀವು ಫುಲ್ ಬ್ಲೌಸ್ ಮಾಡೋದಾದರೂ ತುಂಬ ಚೆನ್ನಾಗಿ ಕಾಣುತ್ತೆ. ಬೇಕಾದರೆ ಇದರದ್ದೊಂದು ಡಿಸೈನ್ ನೀವು ನೆಕ್ಕಿಗೂ ಮಾಡ್ಬೋದು, ಒಂದು ಲೈನ್.